ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಈವ್ನಿಂಗ್. ಇವಾಗ ಟೈಮು 5:30 ಆಗೈತಿ. ನಾನು ಸಾಯಂಕಾಲ ರೂಟೀನ್ ಸ್ಟಾರ್ಟ್ ಮಾಡೀನಿ ನೋಡಿರಿ. ಮನೆ ಹೆಂಗೆ ಹರಿಯೋದಂತ ಫಸ್ಟಿಗೆ ತೋರಿಸ್ತೀನಿ. ಅದನ್ನೆಲ್ಲ ಈ ಪಾಪುನ ಕರ್ಕೊಂಡು ನಾನೀಗ ಕ್ಲೀನ್ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್. ಮೊದ್ಲೇಕ ಸ್ಟಾರ್ಟಿಂಗ್ ನಿಮಗೆ ನಾನು ಬೆಡ್ರೂಮ್ ಹೋಗಿನ ತೋರಿಸ್ತೀನಿ. ಈ ಮನೆ ಹರಿಬಿಟ್ಟಾರ. ನಾನು ಇವತ್ತು ಸಂಡೇ ಬಿಡ ಆರಾಮ್ ಮಾಡ್ಕೊಂಡ್ರಾತಂತಂದು ಸುಮ್ಮನೆ ಮಲ್ಕೊಂಡೆ. ಸುಸ್ತು ಅನಿಸಿತ್ತು, ಹೊರಗೆ ಹೋಗಿದ್ದೀವಿ ಸ್ವಲ್ಪ. ನೋಡಿರಿ ಈ ರೀತಿ ಹರಿವೈತೆ ಮನೆ. ಇವಾಗ ಏನು ಮಾಡಿರ್ತೀನಿ, ಅವನೇನು ಒಣಗಿ ಹಾಕಿಲ್ಲ. ಈಗ ಸದ್ಯ ಕಿಚನ್ ನಿಮ್ಮದ ನೋಡಿರಿ. ಕಿಚನ್ ಇವತ್ತು ಇದಕ್ಕೆ ಹೋಗಿದ್ದೆ ರೀ, ಹೊರಗೆ ಹೋಗಿದ್ದೆ. ಸ್ವಲ್ಪ ಎಲ್ಲ ರೇಷನ್ ತೊಗೊಂಬಂದೆ. ರೇಷನ್ ಹಾಕೋಬೇಕಲ್ಲ ಡಬ್ಬಿಗೆ. ನೋಡಿರಿ ಈ ರೀತಿ ಕಿಚನ್ ಹರಿವೈತಿ. ಬೆಳಗ್ಗೆ ದೋಸೆ ಮಾಡಿ ತವಿ ಸಹಿತ ಇನ್ನೂ ಹಂಗೆ ಹೇಳಿಲ್ಲ. ನನ್ನ ಮಗಳು ನೋಡ್ರಿ ಇಲ್ಲಿ ಕರಿಬೇವು ಎಲ್ಲ ಹೆಂಗೆ ಮಾಡ್ಕೊಂಡಾಳ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ. ನೋಡಿರಿ ಇಲ್ಲಿ ತೊಗೊಂಬಂದಿದ್ದು ರೇಷನ್ ಹಂಗೆ ಇದ್ರ ಮೇಲೆ ಹಂಗೆ ಇಟ್ಟೇನೆ ಕಾಟ್ ಮೇಲೆ. ಅದು ಹಂಗೆ ಬಿದ್ದೈತಿ. ಇಲ್ಲಿ ನೋಡಿರಿ ಟೋಸ್ಟ್, ಟವೆಲ್, ಬ್ಯಾಗ್ ಎಲ್ಲ ಹಂಗೆ ತಂದು ಹೋದೇನ್ರಿ. ಇವತ್ತು ಸುಸ್ತಾಗೈತಿ. ಮಳೆ ಹತ್ತೈತಲ್ರಿ. ಹಿಂಗಾಗಿ ನಿನ್ನೆ ಅರಿವಿನ ಇಲ್ಲೇ ಒಳಗೆ ಹಾಕಿದ್ದೆ. ಫ್ಯಾನ್ ಹಚ್ಚಿ ಒಣಗ್ಯಾವ. ಅವನಷ್ಟು ಮಡಿಚಿಟ್ಕೋಬೇಕು ಈಗ. ನೋಡಿರಿ ನನ್ನ ಮಗಳ ಬಾಸ್ಕೆಟ್ ಒಳಗಿನ ಅಷ್ಟು ಅರಿವಿ ತೆಗೆದು ಕಿತ್ತು ಮನೆ ಮಾಡಿ ರಾಡಿ ಮಾಡಿ ಇಟ್ಟಾಳ. ಈಗ ಅಷ್ಟೂ ಕ್ಲೀನ್ ಮಾಡ್ಕೊಂಡು ಕಸ ಹೊಡ್ಕೋಬೇಕು ನೋಡಿರಿ. ಹೊಡ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಅಡುಗೆಗೆ ಇಡ್ಬೇಕು. ಇದನ್ನ ಅಷ್ಟೂ ಕ್ಲೀನ್ ಮಾಡಿ ನಿಮಗೆ ಈ ಡಬ್ಬಿನ ಅಷ್ಟೂ ನಿನ್ನೆನೂ ಎಲ್ಲ ಖಾಲಿ ಮಾಡಿ, ಎಲ್ಲ ರೇಷನ್ ಖಾಲಿ ಆಗಿತ್ತಲ್ರಿ. ಹಿಂಗಾಗಿ ನಿನ್ನೆನ ಡಬ್ಬಿ ಅಷ್ಟು ಖಾಲಿ ಮಾಡಿ ಎಲ್ಲ ತೊಳೆದು ಆರಾಕಿಟ್ಟಿದ್ದಾರೆ. ಎಲ್ಲ ಡಬ್ಬಿ ಕ್ಲೀನ್ ಆಗ್ಯಾವ. ಈಗ ಅಷ್ಟು ರೇಷನ್ ತುಂಬಿಟ್ಕೊಂಡು ಅಷ್ಟು ಮನೆ ಕಸ ಹೊಡ್ಕೋಬೇಕು. ಹೊಡ್ಕೊಂಡು ಏನು ಅಡುಗೆ ಮಾಡ್ಬೇಕಂತ ಇನ್ನೂ ಪ್ಲ್ಯಾನಿಂಗ್ ಇಲ್ಲ. ಅಡುಗೆ ಮಾಡೋ ಮುಂದಕ್ಕೆ ನಿಮ್ಗೆ ತೋರಿಸ್ತಾನಂತ. ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿರಿ ಫ್ರೆಂಡ್ಸ. ಫುಲ್ಲ ಸುಸ್ತಾಗಿ ಬಂದೆ ನೋಡಿರಿ. ಅಷ್ಟು ಮನೆಯೂ ಸೆಟ್ಲಾಗಿ ನೋಡಿರಿ. ಈಗ ಎಲ್ಲನೂ ಕ್ಲೀನ್ ಮಾಡ್ಕೊಂಬಂದೆ ನೋಡಿರಿ. ಒಂದು ಕಡೆಯಿಂದ ಹಿಡಿದು ಅಷ್ಟೂ ಡಬ್ಬಿ ಹಾಕ್ಕೊಂಡಾರಿ. ಅಷ್ಟು ರೇಷನ್ನ ಡಬ್ಬಿ ಹಾಕ್ಕೊಂಡು ಅಷ್ಟೂ ಕಸ ತೆಗೆದು ಅಷ್ಟೂ ಕಸ ಹೊಡೆದು ದುಂಡ್ಗೆ ಹಾಕಿ ಬಂದೆ ನೋಡಿರಿ. ತೋರಿಸ್ದೆ ನೋಡಿರಿ ಹೆಂಗೈತೆ. ನೋಡಿರಿ ಇದು ಬೆಡ್ರೂಮ್ ಐತಿ. ಅಷ್ಟೂ ಹಾಸಿಗೆ ನೀಟಿಗೆ ಮಡಚಿಟ್ಟು ಕಾಟನ್ ಸಾರಿ ಶಿಟ್ಟು ಬೆಡ್ಡೆಲ್ಲ ನೀಟ್ ಮಾಡಿ ನೋಡಿರಿ. ಮಾಡ್ಕೊಂಡು ಬೆಡ್ರೂಮ್ ಕ್ಲೀನ್ ಆಗೈತೆ ರೀ. ಕಿಚನ್ ನೋಡಿರಿ ಇಲ್ಲೇ ನಿನ್ನೆ 2 ರೊಟ್ಟಿ ಎಕ್ಸ್ಟ್ರಾ ಉಳಿದಿದ್ದು, ಒಂದು ಕಟಾಗಿ ಮಾಡಿಟ್ಟೇನೆ ರೀ. ನೋಡಿರಿ ಇಲ್ಲಿ ಈ ರೀತಿ ಅಷ್ಟೂ ರೇಷನ್ ಎಲ್ಲ ತುಂಬಿಟ್ಕೊಂಡು ನೋಡಿರಿ. ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೀ. ಇಷ್ಟು ಇಂಥ ಡಬ್ಬಿ ಇದಾವೆ ನಮ್ಮ ಮನ್ಯಾಗ. ಹಿಂಗೆ ತುಂಬಿಟ್ಕೊಂಡೇನಿ ರೀ. ನೋಡಿರಿ ಹಿಂಗೆ ತುಂಬಿಟ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಆಗೈತಿ. ಇದು ಗ್ಯಾಸಿನ ಕಡ್ಡಿ ಇರಲಿ ರೀ. ಅಡುಗೆ ಮಾಡಿದ ಲಾಸ್ಟಿಗೆ ತೊಳಿತೇನಂತೆ. ಈಗ ಇಲ್ಲಿ ಇನ್ನೊಂದು ರೂಮ್ ಒಳಗೆ ಅರ್ಬಿನೂ ಹಾಕಿದ್ನಲ್ರಿ, ಅವನ್ನ ಮಡಚ್ಬೇಕು ಅಂದೆ. ಆದರೆ ಇನ್ನೂ ಒಗ್ಗರು ಹಸಿ ಅದಾವ್ರಿ. ಇನ್ನೊಂದು ಸ್ವಲ್ಪ ಹೊತ್ತಿರಲಿಲ್ಲ ಯಾಕಂದ್ರೆ ನಾಳೆ ಮಡಚ್ತಾನೆ. ಇವತ್ತು ಈಗೇನು ಅವಶ್ಯಕತೆ ಇಲ್ಲರಿ ಅವು. ಹೀಗಾಗಿ ಈಗ ಕೈಕಾಲು ತಗೊಂಬಂದೆ ದೇವ್ರ ಮುಂದೆ ದೀಪ ಹಚ್ಬೇಕು. ದೀಪ ಹಚ್ಚಿ ಅಡುಗೆ ಏನಾನು ಪ್ಲ್ಯಾನಿಂಗ್ ಮಾಡ್ತೇನೆ. ಇದು ನೋಡಿರಿ ಹಾಲು ರೆಡಿ ಆಗೈತಿ. ನಾನು ಮುಂದೆ ಕ್ಲೀನ್ ಮಾಡ್ಕೋತ ಹೋಗ್ತೇನೆ ರೀ. ನೋಡಿರಿ ಹಾಲು ಎಲ್ಲ ಕ್ಲೀನ್ ಮಾಡಿ ಇಟ್ಟೇನೆ ನೋಡಿ. ಈಗ ಮುಂದೆ ಕ್ಲೀನ್ ಮಾಡ್ಕೋತ ಹೋಗ್ತೇನೆ. ನನ್ನ ಮಗಳು ಹಿಂದಿಯಿಂದ ಎಲ್ಲ ಖರಾಬ್ ಮಾಡ್ಕೋತ ಬಿಡ್ತಾಳೆ. ನಾ ಯಾಕೆ ನಿಮಗೆ ತೋರ್ಸತ್ತಾನಂದ್ರೆ ಏನು ಯಾರು ಮಾಡ್ಲಿದ್ದು ಮೇಡ ನೋಡಿಕ್ಕಿ ಅಂತ ಅನ್ಬೋದು ನೀವು. ಆದ್ರೆ ನಂಗೆಲ್ಲ ಕೆಲವೊಂದಿಷ್ಟು ಜನ ಹೇಳ್ಯಾರ. ಅದಕ್ಕೆ ನನ್ನ ಅನುಭವ ನಾನು ನಿಮ್ಗೆ ಹೇಳತ್ತೇನೆ. ಆಕೆಗೆ ಮನೆ ಯಾವಾಗ ಕ್ಲೀನ್ ಮಾಡಕ್ಕೆ ಬರ್ಬೇಕು ಬಿಡ, ಅಕ್ಕಿಗೆ ಯಾವಾಗ ಸರಿಯಾಗಿ ಅಡುಗೆ ಮಾಡಕ್ಕೆ ಬರ್ಬೇಕು ಬಿಡ, ಅಕ್ಕಿ ಏನು ಕಮ್ಗದಾಗ ಬಿಡ ಅಂತಂದು ನನಗೆ ಕಣ್ಣಾರೆ ಕಿವಿ ಕೇಳುವಂಗೆ ಎಷ್ಟೋ ಜನ ಮಾತಾಡ್ಯಾರ. ಆಕೆ ಮನೆ ಭಾಳ ಖರಾಬ್ ಇಡ್ತಾಳೆ, ಆಕೆ ಹಂಗೆ ಹಿಂಗೆ ಅಂತಂದೆ. ಈಗಂತೂ ನನ್ನ ಮಗಳು ಎಷ್ಟು ಮಾಡಿದ್ರು ಆಕೆ ಹಂಗೆ ಖರಾಬ್ ಮಾಡೇ ಮಾಡ್ತಾಳೆ. ಹೀಗಾಗಿ ಜನನೂ ಮಾತಾಡ್ತಾರೆ. ಜನ ಮಾತಾಡ್ತಾರಂತಂದು ನಾನು ಸುಮ್ಮನೆ ಇರೋಕ್ಕಾಗಂಗಿಲ್ಲ. ನಾನು ಮಾತ್ರ ನಂಗಂತೂ ಮನೆ ಭಾಳ ಕ್ಲೀನ್ ಬೇಕು ರೀ. ಅವ್ರು ಹೆಂಗೆ ಮಾತಾಡೋರು ನಾಯಿಗಳು ಹೋದ್ರು ನಾ ಹೆಂಗಿದ್ರು ಒಂದು ಮಾತು ಹೋದ್ರೂ ಕೂತೀರಿ ನೀವು ಅಂತಂದು ಆ ತಲೆ ಕೆಡ್ಸೋಂಗಿಲ್ಲ ರೀ ಜಾಸ್ತಿ. ಹಿಂಗಂತೂ ಮನೆ ಕ್ಲೀನ್ ಮಾಡ್ಕೊಂಡೇನಿ. ಇದು ನೋಡ್ರಿ ಇಲ್ಲಿ ಹೆಂಗೆ ಮಾಡಿಟ್ಟೇನಿ ನೋಡಿರಿ. ಇದೆಷ್ಟು ನೀಟಾಗಿ ಎಲ್ಲ ಹೊಂದಿಸ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೇನಿ ನೋಡಿರಿ. ಅವನ್ನೆಲ್ಲ ಡಬ್ಬಿ ಒಳಗೆಲ್ಲ ರೇಷನ್ ಹಾಕಿಟ್ಕೊಂಡೆ ನೋಡಿರಿ. ಇಲ್ಲಿ ಅವಲಕ್ಕಿ ಮತ್ತು ಶಾಣಿಗೆ ಅಂತಂದಿದ್ದೆಲ್ಲ ಹಾಕಿಟ್ಕೊಂಡೆ ನೋಡಿರಿ ಫ್ರೆಂಡ್ಸ. ಈಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮುಂದೆ ದೀಪ ಹಚ್ಕೊಂಡು ನನ್ನ ಮಗಳಿಗೆ ಸ್ವಲ್ಪ ಏನಾರು ಮಾಡಿ ತಿನ್ನಿಸಿ ಅಡುಗೆ ಲಾಗ್ನ ಕಂಟಿನ್ಯೂ ಮಾಡ್ತಾನಂತೆ. ನಾನು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್. ಈಗ ನಮ್ಮ ಯಜಮಾನ್ರು ಬಂದ್ರೆ 8 ಗಂಟೆ ಆಗೈತಿ. ಈಗ ಚಹಾ ಮಾಡತ್ತೀನಿ. ಚಹಾ ಕಾಸ್ಕೊಂಡು ಕುಡಿದು ಅಡುಗೆ ಪ್ಲ್ಯಾನಿಂಗ್ ಏನನ್ನೋದನ್ನು ಕಂಟಿನ್ಯೂ ಮಾಡ್ತಾನೆ. ನನ್ನ ಮಗಳಿಗೆ ನಾನು ಈಗ ಉಪ್ಪಿಟ್ಟು ಮಾಡಿ ತಿನ್ನಿಸಿದೆ ರೀ. ಸಣ್ಣಂದು ಸುಜಿ ರವದ್ದು. ಆಕೆ ಉಪ್ಪಿಟ್ಟು ತಿಂದ್ಲು. ಆಕೆದೇನು ಚಿಂತಿಲ್ರಿ. ಈಗ ನೋಡಿರಿ ಹಾಲು ತೊಗೊಂಬಂದಾರ. ಹಾಲು ಕಾಯ್ಕಟ್ಟನಿ. ಚಹಾ ಮಾಡ್ಬೇಕ್ರಿ. ಈಗ ನೋಡ್ರಿ ಇಲ್ಲಿ ಹಾಲು ಕಾಯ್ಸಕ್ಕಿಟ್ಟನಿ. ಚಹಾ ಮಾಡ್ಬೇಕು. ಚಹಾ ಮಾಡ್ಕೊಂಡು ಕುಡಿದು ಇನ್ನು ಅಡುಗೆ ಇಡ್ತಾನೆ ನೋಡಿರಿ. ಇನ್ನು ಸ್ವಲ್ಪ ಲೇಟ್ ಮಾಡಿ ಆರಾಮ್ಸೆ ಊಟ ಮಾಡ್ತೇವೆ ರೀ. ಏನು ಪರವಾಗಿಲ್ಲ ನೋಡಿರಿ ಫ್ರೆಂಡ್ಸ್. ನಾನು ಅಡುಗೆ ಪ್ಲ್ಯಾನಿಂಗ್ ಇನ್ನೂ ಏನಿಲ್ಲ ಅಂತ ಹೇಳಿದ್ನಿ. ನಮ್ಮ ಯಜಮಾನ್ರು ಚಿಕನ್ ತೊಗೊಂಬಂದು ಇವತ್ತು ಸಂಡೇ ಫುಲ್ ಎಂಜಾಯ್ ಮಾಡ್ಕೋತಾರೆ ನೋಡಿರಿ. ಚಿಕನ್ ಬಿರಿಯಾನಿ ಮಾಡ್ಕೋತಾರೆ ನೋಡಿರಿ ಅವ್ರು ಇವತ್ತು. ನನಗೆ ಮುಂಜಾನೆದು ದೋಸೆ ಹಿಟ್ಟು ಐತಿ.
ಅದನ್ನ ದೋಸೆ ಹಾಕೊಂಡು ತಿಂದಾರೆ ನಾನು. ನಮ್ಮ ಸಮ್ಮಗಂತೂ ಉಪ್ಪಿಟ್ಟಾಗೈತಿ. ಜಾಸ್ತಿದ ನೆಕ್ಸ್ಟ್ ಟೈಮ್ ಮಾಡ್ತಾನಂತ. ಸಮ್ಮ ನೀ ಹಾಯ್ ಮಮ್ಮಿ ಲಗುನ ಹಾಯ್. ನಮ್ಮ ಯಜಮಾನ ಚಿಕನ್ ನೋಡ್ರಿ ಅವರ ಮಾಡ್ಕೋತಾರೆ ಖುದ್ದು ಮನಾಯ ನೋಡ್ರಿ. ಮಸ್ತ್ ಕಾಣ್ತದಲ್ರಿ, ಭಾರಿ ಆಗೈತಲ್ರಿ, ಸೂಪರ್ ನಾ ತಿನ್ನಂಗಿಲ್ಲ. ಆದ್ರೆ ನಮ್ಮ ಯಜಮಾನ್ರಲ್ಲಿ ಊಟ ಮಾಡಕತ್ತಾರ. ನಾನೀಗ ದೋಸೆ ಹಾಕೊಳ್ತೇನೆ ರೀ. ದೋಸೆ ಹಾಕ್ಕೊಂಡು ತಿಂದು ಇಷ್ಟು ಬಾಂಡೆ ಅದಾವ, ಬಾಂಡೆ ತೆಕ್ಕಿಟ್ಟು ಮಕ್ಕೋಬೇಕ್ರಿ. ಯಾಕಂದ್ರೆ ನಾ ಸುಮಾರು ಐತಿ. ಬೆಳಗ್ಗೆ ಲಗುನ ಎದ್ದು ಜಳಕ ಪೂಜೆ ಎಲ್ಲ ಆಗ್ಬೇಕಲ್ರಿ. ನೋಡ್ರಿ ದೋಸೆ ಹಾಕೊಳ್ತೇನೆ ನಾನು. ನೋಡ್ರಿ ದೋಸೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡೆ. ದೋಸೆ ತಿಂದು ಬಾಂಡೆ ತೆಕ್ಕಿಟ್ಟು ಮಕ್ಕೋಬೇಕ್ರಿ. ಇನ್ನು ನೋಡ್ರಿ ದೋಸೆ ಮೇಲೆ ಸ್ವಲ್ಪ ಲೈಟಿಗೆ ಖಾರ ಉದುರ್ಸ್ತಾರೆ ನೋಡ್ರಿ. ಹಿಂಗೆ ಖಾರ ಉದುರ್ಸ್ಕೊಂಡು ತಿಂತಾರೆ. ಟೇಸ್ಟ್ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತಾವೆ ರೀ. ಹಿಂಗೆ ಮಾಡ್ಕೊಂಡು ತಿಂತಾರೆ. ನನಗೆ ಭಾಳ ಇಷ್ಟ ರೀ ಇವು. ನೋಡ್ರಿ ಹಿಂಗೆ ದೋಸೆ ಹಾಕದ್ ನೋಡ್ರಿ. ನಾ ಈ ರೀತಿ ದೋಸೆ ಮಾಡ್ತೇನೆ ನೋಡ್ರಿ ನಿಮ್ಮ ಮನ್ಯಾಗ. ನೋಡ್ರಿ ಫ್ರೆಂಡ್ಸ, ಬರ್ರಿ ದೋಸೆ ತಿಂಬರ್ರಿ. ಮಸ್ತ್ ದೋಸೆ ಆಗ್ಯಾವ ನೋಡ್ರಿ. ಭಾರಿ ಟೇಸ್ಟ್ ಆಗ್ಯಾವ. ನಂಗೆ ಭಾಳ ಇಷ್ಟ ದೋಸೆ ಅಂದ್ರೆ.